ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ದ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯ ದ್ವಿಜಜೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಜಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸದಾ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಬ್ರಹ್ಮದೇವರ ದೇಹದಿಂದ ಏನೇನು ಸೃಷ್ಟಿ ಆಗ್ತಾ ಇದೆ ಅಂತ ಬಂತು. ಅದರಲ್ಲಿ ಪ್ರಾಣನ ಸೃಷ್ಟಿ ಆಯ್ತು ಅಂತ ವಿಷಯ ಬಂತು. ಪ್ರಾಣ ಅಂದ್ರೆ ಇದು ಜಡವಾದ ಪ್ರಾಣ. ಅನಂತರ ಸಪ್ತಧಾತುಗಳು ಅಂದ್ರೆ ಮಾಂಸ, ತ್ವಕ್, ಚರ್ಮ, ರಕ್ತ, ಮೇಧಸ್ಸು, ಮಜ್ಜ, ಮೂಳೆ ಇದೆ, ಇವುಗಳ ಒಂದು ಸೃಷ್ಟಿ ಆಯ್ತು. ಇದೆಲ್ಲ ದೇಹವನ್ನು ಧರಿಸುವಂತಹ ಪದಾರ್ಥ ಅಂತೆಲ್ಲ ಬಂತು. ಈಗ ಪ್ರತಿಯೊಂದು ಇಂದ್ರಿಯಗಳು ಅದು ಹುಟ್ಲಿಕ್ಕೆ ಯಾವ್ಯಾವುದು ಕಾರಣ ಅನ್ನೋ ವಿಷಯವನ್ನು ಈಗ ತಿಳಿಸ್ತಾ ಹೋಗ್ತಾರೆ. 32ನೇ ಶ್ಲೋಕ. ಗುಣಾತ್ಮಕಾನೀಂದ್ರಿಯಾಣಿ ಭೂತಾದಿ ಪ್ರಭವಾ ಗುಣಾಃ ಮನಸ್ಸರ್ವ ವಿಕಾರಾತ್ಮ ಬುದ್ಧಿರ್ ವಿಜ್ಞಾನ ರೂಪಿಣಿ. ಗುಣಾತ್ಮಕಾನಿ ಇಂದ್ರಿಯಾಣಿ. ಬ್ರಹ್ಮದೇವರ ಇಂದ್ರಿಯ ಏನಿದೆ ಅಂದ್ರೆ ಬಾಹ್ಯೇಂದ್ರಿಯ, ಅವರಿಗಿರುವಂತಹ ಕಣ್ಣು, ಕಿವಿ ಇತ್ಯಾದಿ ಇಂದ್ರಿಯಗಳೇನಿದೆ, ಈ ಎಲ್ಲ ಇಂದ್ರಿಯ ಅದು ಗುಣಾತ್ಮಕ ಅಂತ ಹಾಕಿದ್ದಾರೆ. ಗುಣಾತ್ಮಕ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಇಲ್ಲಿ ಗುಣ ಅನ್ನೋ ಶಬ್ದದಿಂದ ಬ್ರಹ್ಮದೇವರ ದೇಹದಲ್ಲಿರುವಂತಹ ತೈಜಸ ಅಹಂಕಾರದ ಅಂಶವನ್ನು ತಗೊಳ್ಬೇಕು. ಒಟ್ಟು 3: ತೈಜಸ ಅಹಂಕಾರ, ವೈಕಾರಿಕ ಅಹಂಕಾರ, ತಾಮಸ ಅಹಂಕಾರ ಅಂತ. ಈ ಅಹಂಕಾರ ತತ್ವ, ಮಹತ್ತತ್ವ ಅಂತೆಲ್ಲ ಕೇಳ್ತೀವಲ್ಲ, ಅಂದ್ರೆ ಮೂಲ ಪ್ರಕೃತಿ ತತ್ವ, ಆಮೇಲೆ ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಆಮೇಲೆ ಪಂಚಭೂತಗಳು, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಹೀಗೆ ಪ್ರಕೃತಿಯಲ್ಲಿ ಏನ್ ಸೃಷ್ಟಿ ಆಗ್ತಾ ಬಂತು ಅಲ್ಲಿ ಅಹಂಕಾರ ತತ್ವ ಬಂತಲ್ಲ, ಅಲ್ಲಿ 3 ವಿಭಾಗ ಇದೆ. ಅಂದ್ರೆ ರುದ್ರದೇವರ ಶರೀರ ಅದು ಅಹಂಕಾರ ತತ್ವ, ಬ್ರಹ್ಮದೇವರ ಶರೀರ ಮಹತ್ತತ್ವ. ಇದು ನಮಗೆ ಗೊತ್ತಿರೋದು. ಇದೆಲ್ಲ ಮಣಿಮಂಜರಿ ಗ್ರಂಥದಲ್ಲಿ ಮೊದಲಿಗೆ ಹೇಳ್ತಾರೆ. ಗುರುಕುಲ ಪದ್ಧತಿಯಲ್ಲೆಲ್ಲ ಮೊದಲನೇ ಪಾಠ ಏನು ಮಣಿಮಂಜರಿ ನಡೆಯುತ್ತೆ, ಅದರೆಲ್ಲ ಈ ವಿಷಯಗಳು ಅಲ್ಲೇ ಇರುತ್ತೆ. ಅದರ ಸಾರ ಅಲ್ಲಿ ಸಿಗತ್ತೆ ನಮ್ಗೆ. ಈ ವಿಷಯಗಳ ಸಾರ ಅಂದ್ರೆ ಸೃಷ್ಟಿ ಹೇಗಾಯ್ತು ಅಂತ, ಮತ್ತ ಸಿದ್ಧಾಂತದಲ್ಲಿ ಸೃಷ್ಟಿಯ ಕ್ರಮ ಹೇಗೆ, ಯಾವ್ದ್ರಿಂದ ಯಾವ್ದು ಬಂತು ಅಂತ. ಪ್ರಕೃತ ಇಲ್ಲಿ ಒಂದೊಂದು ಅಹಂಕಾರ ಏನಿದೆ, ತೇಜಸ ಅಹಂಕಾರ, ತಾಮಸ ಅಹಂಕಾರ, ವೈಕಾರಿಕ ಅಹಂಕಾರ, ಈ 3ರಿಂದ ಇಂದ್ರಿಯಗಳ ಸೃಷ್ಟಿ ಆಗ್ತಾ ಹೋಯ್ತು. ಅಂದ್ರೆ ಒಂದೊಂದು ಅದು ಯಾವುದು ಅಂತ ಈಗ ಒಂದೊಂದೇ ಹೇಳ್ತಾರೆ. ಅದಂದ್ರೆ ಗುಣಾತ್ಮಕಾನಿ ಅಂತ ಒಂದು ಶಬ್ದ ಬಂತಲ್ಲ. ಗುಣಾತ್ಮಕ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ವಿಕಾರ ಅಂತನ ಅಂದ್ರೆ ಅದನ್ನೇ ಬಿಡಿಸ್ತಾರೆ. ಇಲ್ಲಿ ಗುಣ ಅನ್ನೋ ಶಬ್ದದಿಂದ ಅದನ್ನ ತಗೊಳ್ತಾ ಇಲ್ಲ. ಗುಣ ಅನ್ನೋ ಶಬ್ದದಿಂದ ತೇಜಸ ಅಹಂಕಾರದ ಒಂದ್ ಅಂಶ,
ಅದನ್ನ ತಗೊಳ್ತಾ ಇದೀವಿ. ಅದು ಬ್ರಹ್ಮದೇವರ ದೇಹದಲ್ಲಿದೆ. ಅವುಗಳ ವಿಕಾರ ಯಾವುದು ಅಂದ್ರೆ ತೈಜಸಾಹಂಕಾರದಿಂದ ಬಾಹ್ಯೇಂದ್ರಿಯಗಳ ಉತ್ಪತ್ತಿ, ಅಂದ್ರೆ ಶ್ರೋತ್ರೇಂದ್ರಿಯ, ಕಿವಿ ಮುಂತಾದ ಇಂದ್ರಿಯಗಳ ಉತ್ಪತ್ತಿ ಆಯ್ತು. ಇನ್ನು ಗುಣ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನ ಹೇಳ್ತಾರೆ. ಇಲ್ಲಿ ಗುಣ ಅನ್ನೋ ಶಬ್ದಕ್ಕೆ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವುಗಳೆಲ್ಲ ಈ ಇಂದ್ರಿಯಗಳಿಗೆ ಕಾರಣ ಅಂತೆ. ಯಾವುದಕ್ಕೆ? ಈ ಶ್ರೋತ್ರೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುರಿಂದ್ರಿಯ, ಪ್ರತಿಯೊಂದು ಇಂದ್ರಿಯಗಳೇನು ಹೇಳ್ತೀವಿ ಇದಕ್ಕೆಲ್ಲ ಶಬ್ದ, ರೂಪ, ರಸಗಂಧ, ಸ್ಪರ್ಶಗಳು ಕಾರಣ. ಅಂದ್ರೆ ನೋಡಿ, ಕಣ್ಣಿದೆ, ಕಣ್ಣಿನಿಂದ ನಾವು ರೂಪ ನೋಡ್ತೀವಿ, ಮುಂದಿರೋದು ಯಾವ ಕಲರ್ ನಲ್ಲಿದೆ, ಬಿಳಿನೋ ಕಪ್ಪು ಎಲ್ಲ ಗೊತ್ತಾಗುತ್ತೆ. ಈಗ ಕಣ್ಣಿನಿಂದ ಬಿಳಿ ಅಥವಾ ಕಪ್ಪು, ಕೆಂಪು ಅನ್ನೋ ಜ್ಞಾನ ಬರುತ್ತೆ. ಇವ್ರೇನ್ ಹೇಳ್ತಾ ಇದಾರೆ ಈಗ ಗಮನಿಸಿ ಕೇಳಿ. ಇವ್ರು ಹೇಳ್ತಾ ಇರೋದು ಮುಂದೆ ರೂಪ, ರಸ, ಗಂಧ, ಸ್ಪರ್ಶ ಎಲ್ಲ ಕಾಣುತ್ತಲ್ಲ, ಅಲ್ಲಿ ರೂಪ ಇದೆಯಲ್ಲ, ರೂಪದಿಂದ ಈ ಕಣ್ಣು ಹುಟ್ಟತ್ತೆ ಅಂತ ಹೇಳ್ತಾರೆ. ಇದನ್ನ ಯಾರೋ ಒಪ್ಲಿಕ್ಕಾಗತ್ತ? ಈಗ ಅದನ್ನೇ ಹೇಳಿರ್ತೀವಿ, ಗುಣಾಹ ಶಬ್ದಾದಯ. ಗುಣ ಅಂದ್ರೆ ಶಬ್ದ, ರಸ, ಗಂಧ, ಸ್ಪರ್ಶ ಇವುಗಳಿಂದ ಆಯಾಯ ಇಂದ್ರಿಯಗಳು ಸೃಷ್ಟಿಯಾಗತ್ತೆ. ಆಯಾ ಇಂದ್ರಿಯಗಳಿಗೆ ಅದೇ ಕಾರಣ ಅಂತ. ಅಂದ್ರೆ ಶಬ್ದ ಅದು ಕಿವಿ ಆಗುತ್ತೆ, ಶಬ್ದದಿಂದ ಕಿವಿ ಹುಟ್ಟತ್ತೆ. ಹಾಗೆ ಸ್ಪರ್ಶದಿಂದ ತ್ವಗೀಂದ್ರಿಯ ಹುಟ್ಟತ್ತೆ. ರಸದಿಂದ ಜಿಹ್ವ, ಆ ನಾಲಿಗೆ ಏನಿದೆಯಲ್ಲ ರಸನೇಂದ್ರಿಯ ಅಲ್ಲಿರೋದು, ಆ ರಸನೇಂದ್ರಿಯದ ಸೃಷ್ಟಿಯಾಗತ್ತೆ. ಹೀಗೆ ಈ ಇಂದ್ರಿಯಗಳು ಯಾವುದನ್ನ ಗ್ರಹಿಸ್ತಾ ಇದೆಯೋ ಅವುಗಳಿಂದ ಇದರ ಸೃಷ್ಟಿ ಹೇಳ್ತಾ ಇದ್ದಾರೆ, ಇಂದ್ರಿಯದಿಂದಲ್ಲ. ಅವುಗಳಿಂದ ಇಂದ್ರಿಯಗಳ ಸೃಷ್ಟಿ ಹೇಳ್ತಾರೆ. ಇದು ಸಾಧ್ಯನಾ ಅಂದ್ರೆ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ. ಅದ ಅಭಿಪ್ರಾಯ ಹೀಗೆ, ಈ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಏನಿದೆ ಇವುಗಳೆಲ್ಲ ಪಂಚಭೂತಗಳ ಮುಖಾಂತರ ಕಾರಣ ಅಂತ ಅರ್ಥ, ನೇರ ಅಲ್ಲ. ಶಬ್ದ ಎಲ್ಲಿದೆ? ಆಕಾಶದಲ್ಲಿದೆ. ಆಕಾಶ ಒಂದು ಇಂದ್ರಿಯಕ್ಕೆ ಕಾರಣ, ಯಾವುದು? ಕಿವಿಗೆ, ಅದು ಕಾರಣ. ಇನ್ನು ಸ್ಪರ್ಶ ಅನ್ನೋದು ಪೃಥ್ವಿಯಲ್ಲಿದೆ, ಆ ಪೃಥ್ವಿಯಲ್ಲಿ ಇರೋದ್ರಿಂದ ಅದು ತ್ವಗೀಂದ್ರಿಯಕ್ಕೆ ಕಾರಣ. ಅಂದ್ರೆ ಮಧ್ಯದಲ್ಲೊಂದು ಪಂಚಭೂತಗಳಲ್ಲಿ ಒಂದು ಬರುತ್ತೆ. ಮೊದಲು ಗುಣ ಬರುತ್ತೆ, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ. ಆಮೇಲೆ ಆಕಾಶ, ವಾಯು, ತೇಜಸ್ಸು, ಜಲ ಮತ್ತೆ ಪೃಥ್ವಿ ಬರುತ್ತೆ. ಆಮೇಲೆ ಇಂದ್ರಿಯಗಳ ಸೃಷ್ಟಿ. ಹೀಗಿರೋದು ಕ್ರಮ. ಅದನ್ನ ಇಲ್ಲಿ ಹೇಳ್ತಾರೆ ಗುಣ ಅನ್ನೋ ಶಬ್ದಕ್ಕೆ ಹೀಗರ್ಥ. ಯಾಕೆ? ಭೂತಾದಿ ಪ್ರಭವ ಗುಣಾಹ ಅಂತ ಹೇಳ್ತಾರೆ. ಅಂದ್ರೆ ಈ ಭೂತಾದಿಗಳು ಅಂದ್ರೆ ಇಲ್ಲಿ ಬ್ರಹ್ಮದೇವರ ದೇಹದಲ್ಲಿದ್ದಂತಹ ತಾಮಸ ಅಹಂಕಾರಕ್ಕೆ ಭೂತಾದಿ ಪ್ರಭಾವ ಅದನ್ನ ಕರೀತಾರೆ. ತಾಮಸ ಅಹಂಕಾರವನ್ನು ತಗೊಳ್ಳೋದು ಭೂತಾದಿ ಅನ್ನೋದ್ರಿಂದ. ಆ ತಾಮಸ ಅಹಂಕಾರದ ವಿಕಾರಗಳಾಗತ್ತೆ. ಯಾವುದು ಅಂತಂದ್ರೆ ಈ ಶಬ್ದ ಮುಂತಾದ ಏನೇನು ಗುಣಗಳಿದೆ ಇದೆಲ್ಲ ಆಕಾಶಾದಿಗಳ ಮುಖಾಂತರ ಆ ಇಂದ್ರಿಯಗಳಿಗೆ ಕಾರಣ ಆಗಿದೆ. ಇಷ್ಟೆಲ್ಲ ಹೇಳ್ತಾರೆ. ಇದನ್ನ ನಾವು ಸುಧಾ ಪಾಠದಲ್ಲೂ ಕೇಳಿದ್ವಿ. ಸುಧಾ ಪಾಠದಲ್ಲಿ ಒಂದು ವಾಕ್ಯ ಬರುತ್ತೆ. ಸುಧಾ ಪಾಠದಲ್ಲಿ ಸಂಧ್ಯಾಧಿಕರಣದಲ್ಲಿ ತೇಷಾಂ ಭೂತೈರುಪಚಯ ಸೃಷ್ಟಿಕಾಲೇ ವಿಧೀಯತೆ ಅಂತ ಇಲ್ಲಿ ಬಂತು. ಇದ್ರ ಬಗ್ಗೆ ಅಲ್ಲೂ ಒಂದು ವಿವರಣೆ ಬಂದಿದೆ. ಏನಂದ್ರೆ ಈ ಜೀವನಿಗೆ ಪಂಚಭೂತಗಳಿಂದ ಸೃಷ್ಟಿ ಆಗೋದೊಂದು ಏನರ್ಥ, ಸೂಕ್ಷ್ಮವಾಗಿದ್ದ ಇಂದ್ರಿಯ ಸ್ಥೂಲ ರೂಪಕ್ಕೆ ಬರುತ್ತೆ. ಅಂದ್ರೆ ಈಗ ಮಣ್ಣಾಗಿರುತ್ತೆ, ಮಣ್ಣಿನಿಂದ ಒಂದು ವಸ್ತು ಗಣಪತಿ ಮೂರ್ತಿ ಏನ್ ಮಾಡಿದೀವಿ, ಆಮೇಲೆ ಆ ಗಣಪತಿ ಮೂರ್ತಿಯನ್ನ ಹಾಗೆ ಮತ್ತೆ ಮಾಡ್ದ, ಒಂದ್ಸರಿ ಸರಿಗ್ ಬರ್ಲಿಲ್ಲ, ಮತ್ತೆ ಮುದ್ದೆ ಮಾಡ್ದಾಗ ಏನಾಯ್ತು, ಅದು ಮೂರ್ತಿ ಹೊರಟ ಕಾಣ್ಲಿಲ್ಲ, ಅದು ಗಣಪತಿಯಾಗಿ ಕಂಡಿತ್ತು, ಇನ್ನೂ ಚೆನ್ನಾಗ್ ಮಣ್ಣು ಮತ್ತೆ ಮುದ್ದೆ ಮಾಡ್ದ. ಅಂದ್ರೆ ಒಂದೇ ಮಣ್ಣು ಒಂದ್ಸರಿ ದೊಡ್ಡದಾಗಿ ಕಾಣುತ್ತೆ, ದೊಡ್ಡ ಆಕಾರದಲ್ಲಿ ಕಾಣ್ಬೋದು, ಮತ್ತೆ ಆಮೇಲೆ ಚಿಕ್ಕದ ಹಂಗೆ ತಟ್ಟು ಇಟ್ಬಿಡ್ಬೋದು. ಅಂದ್ರೆ ಸ್ಥೂಲ ರೂಪ ಮತ್ತೆ ಸೂಕ್ಷ್ಮ ರೂಪ, ಚಿಕ್ಕದು ದೊಡ್ಡದು. ಈ ಇಂದ್ರಿಯಗಳೇನಿದೆಯಲ್ಲ ಯಾವಾಗ್ಲೂ ಜೀವನ ಜೊತೆಗೆ ಇಂದ್ರಿಯಗಳು ಇರತ್ತೆ. ಆದ್ರೆ ಇಂದ್ರಿಯಗಳು ಚೆನ್ನಾಗಿ ಹೊರಗಡೆ ಕಾಣ್ಬೇಕು ಅಂದ್ರೆ ಪಂಚಭೂತಗಳ ಸಂಪರ್ಕ ಬೇಕು. ಅಂದ್ರೆ ಜೀವ ಈ ದೇಹವನ್ನ ಬಿಟ್ಟು ಹೋದ್ರೆ ಅವ್ನಿಗೆ ಇಂದ್ರಿಯಗಳು ಇರಲ್ಲ ಅಂತ ಹೇಳಲ್ಲ ಶಾಸ್ತ್ರ. ಅವನ ಜೊತೆಗೆ ಇಂದ್ರಿಯ ಇದೆ, ಆದ್ರೆ ಕಣ್ಣು ಕಾಣಿಸಲ್ಲ, ಅದು ಸೂಕ್ಷ್ಮ ಇಂದ್ರಿಯ. ಒಂದ್ ವೇಳೆ ಅವನ ಜೊತೆಗೆ ಇಂದ್ರಿಯ ಇರದೆ ಹೋದ್ರೆ ಮುಂದೆ ಅವನಿಗೆ ದೇಹ ಸಿಗೋದು ಹೇಗೆ? ಮುಂದಿನ ಜನ್ಮದಲ್ಲಿ ಮುಂದೆ ಸಿಗತ್ತೆ ದೇಹ ಸಿಗಬೇಕು ಅಂತಂದ್ರೆ ಅದಕ್ಕೆ ಕಾರಣವಾಗಿ ಎಲ್ಲ ದೇಹದ ಅಂಶ ಸೂಕ್ಷ್ಮವಾಗಿ ಇರ್ಲೇಬೇಕು. ಈ ಸ್ಥೂಲ ರೂಪದ ದೇಹ ಅದು ಹೊರಟೋಗತ್ತಷ್ಟೇ. ಹಾಗಂತ ಅವನ ಜೊತೆಗೆ ಇಂದ್ರಿಯಗಳೇ ಇಲ್ಲ ಅಂತ ಹೇಳಿಕ್ ಬರಲ್ಲ. ಇಂದ್ರಿಯಗಳು ಇದ್ದೇ ಇದೆ, ಅದಕ್ಕೆ ಅನೇಕ ಪ್ರಮಾಣಗಳು ಕೂಡ ಇದೆ. ಅದನ್ನೆಲ್ಲ ಸುಧಾ ಪಾಠದಲ್ಲಿ ನಾವು ನೋಡಿದೀವಿ. ಅಂತೂ ಪ್ರಕೃತ ಇಲ್ಲಿ ಗುಣ ಅನ್ನೋ ಶಬ್ದಕ್ಕೆ ಏನ್ ಬಂತು? ಶಬ್ದ, ರೂಪ, ರಸಗಂಧ ಇವುಗಳೆಲ್ಲ ಕಾರಣ ಅಂತೆ. ಹಾಗೆ ಈ ರೀತಿ ವೈಕಾರಿಕ ಅಹಂಕಾರ, ತಾಮಸ ಅಹಂಕಾರ ಮತ್ತೆ ತೇಜಸ ಅಹಂಕಾರ. ಮೊದಲು ತೇಜಸ ಅಹಂಕಾರದ ಇದನ್ನ ಹೇಳಿದ್ರು, ಇನ್ನು ತಾಮಸ ಅಹಂಕಾರದ ಬಗ್ಗೆ ಬಂದ್ರು, ಇನ್ನು ವೈಕಾರಿಕ ಅಹಂಕಾರದ ಬಗ್ಗೆ ಬರ್ತಾರೆ. ಇದು ವಸ್ತುತಃ ಇದ್ದರೆ
ಇದೇ ಸ್ಕಂಧದಲ್ಲೇ ಹಿಂದೆನೂ ಬಂತು, ಯಾವ್ಯಾವ ಅಹಂಕಾರದಿಂದ ಏನೇನು ಪದಾರ್ಥಗಳು ಸೃಷ್ಟಿ ಆಯ್ತು ಅಂತ. ನಾವು ಮತ್ತೆ ಆ ಭಾಗವನ್ನು ನೋಡಿದ್ರೆ ನಮಗ್ ನೆನಪಾಗುತ್ತೆ, ಇಲ್ಲಾಂದ್ರೆ ಮರ್ತೆ ಹೋಗ್ಬಿಡುತ್ತೆ ಇಂಥ ವಿಷಯಗಳು. ಇಲ್ಲಿ ಮನಸ್ಸು ಬಂತು. ಮನಸ್ಸು ಅದು ವೈಕಾರಿಕ ಅಹಂಕಾರದಿಂದ ಹುಟ್ಟಂತೆ ಮನಸ್ಸು. ಅದನ್ನ ಹೀಗೆ ಹೇಳ್ತಾರೆ, ಮನಃ ಸರ್ವ ವಿಕಾರಾತ್ಮ. ಅಂದ್ರೆ ಎಲ್ಲದರ ವಿಕಾರಕ್ಕೆ ಕಾರಣ ಮನಸ್ಸು. ಈ ಮನಸ್ಸು ಅನ್ನೋದೇನಿದೆ ಅದು ವಿಕಾರ ಆಗ್ಬಿಟ್ರೆ ಆಗ ಎಲ್ಲಾ ಇಂದ್ರಿಯಗಳಿಗೆ, ಎಲ್ಲಾ ದೇವತೆಗಳ ದೇಹ ಏನಿದೆ ಅದಕ್ಕೆ ಎಲ್ಲದಕ್ಕೂ ಕೂಡ ವಿಕಾರವನ್ನ ಕೊಡೋದು ಮನಸ್ಸು. ಅಂದ್ರೆ ಮನಸ್ಸು ಚೆನ್ನಾಗಿದೆ ಅಂದ್ರೆ ಎಲ್ಲನೂ ವಿಕಾರವಾಗೇ ಇರುತ್ತೆ. ಮನಸ್ಸು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ಆ ಮನಸ್ಸಿನಲ್ಲಿ ಯಾವ ತರದ ವಿಕಾರ ಆಗ್ಲಿ, ಚೆನ್ನಾಗಿರೋ ವಿಕಾರ ಅದು ಬೇರೆ ಒಂದು, ಇನ್ನೊಂದು ಮನಸ್ಸಿನ ವಿಕಾರನೇ ಅತಿಯಾದ ಕೋಪ, ಅತಿಯಾದ ಕಾಮನೆ, ಅತಿಯಾದ ಲೋಭ, ಇದೆಲ್ಲ ಮನಸ್ಸಿನ ವಿಕಾರನೆ, ಅದೆಲ್ಲ ಮನಸ್ಸಿನ ಪರಿಣಾಮ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಇಂದ್ರಿಯ ದೇವ ದೇಹಾನ ಇವುಗಳಿಗೆಲ್ಲ ವಿಕಾರ ಆಗೋದು ಯಾವ್ದ್ರಿಂದ ಅಂದ್ರೆ ಬ್ರಹ್ಮದೇವರ ದೇಹದಲ್ಲಿದ್ದ ಆ ವೈಕಾರಿಕ ಅಹಂಕಾರದಿಂದ. ಹೀಗೆ ವೈಕಾರಿಕ ಅಹಂಕಾರ, ತಾಮಸ ಅಹಂಕಾರ ಮತ್ತೆ ತೈಜಸ ಅಹಂಕಾರ ಇದೆಲ್ಲ ಬ್ರಹ್ಮದೇವರ ದೇಹದಲ್ಲಿದೆ. ಒಂದೊಂದ್ರಿಂದ ಒಂದೊಂದು ಸೃಷ್ಟಿ ಆಗ್ತಾ ಬಂದಿದೆ. ಕೊನೆಗೆ ಬುದ್ಧಿಯ ಬಗ್ಗೆ ಬರ್ತಾರೆ. ಬುದ್ಧಿ ಅಂದ್ರೆ ಏನು? ವಿಜ್ಞಾನ ರೂಪಿಣಿ. ಬುದ್ಧಿ ಅಂದ್ರೆ ನಿಶ್ಚಯ ಜ್ಞಾನ, ಅಂದ್ರೆ ಸಂಶಯ ಇಲ್ಲ, ಗೊಂದಲ ಇಲ್ಲ, ಇದು ಹೀಗೆ ಅಂತ ನಿಶ್ಚಯ ಇದೆ. ಅಂಥ ಬುದ್ಧಿ ಅದು ವಿಜ್ಞಾನ ಸ್ವರೂಪಿಣಿ. ಅಂದ್ರೆ ಬ್ರಹ್ಮದೇವರ ದೇಹದಲ್ಲಿರುವಂಥ ಈ ಮಹತ್ತತ್ವ ಅಂಶ ಏನಿದೆಯಲ್ಲ ಅದರ ವಿಕಾರ ಬುದ್ಧಿ ಅಂತ. ಆ ಬುದ್ಧಿ ನಿಶ್ಚಯಾತ್ಮಕವಾದ ಜ್ಞಾನ ಏನು ಹುಟ್ಟಿತು ಅದು ಬಂದಿದ್ದು ಹೇಗೆ? ಬ್ರಹ್ಮದೇವರ ದೇಹದಲ್ಲಿದ್ದ ಮಹತ್ತತ್ವದ ಸ್ವರೂಪನೆ, ಮಹತ್ತತ್ವನೇ ಆ ಬುದ್ಧಿಯಾಗಿ ಪರಿಣಾಮ ಆಗಿತ್ತು. ಇಂಥ ಭಾಗ ಎಲ್ಲ ಬಂದಾಗ ನಮ್ಗೆ ಇದು ಅನುಭವಕ್ಕೆ ಬರಲ್ಲ. ಅನುಭವಕ್ಕೆ ಬರಲ್ಲ ಅಂತಂದ್ರೆ ನಾವ್ ಇದನ್ನ ನೋಡಿಲ್ಲ ಕಣ್ಣಾರೆ. ಯಾವ್ದ್ರಿಂದ ಯಾವ್ದು ಸೃಷ್ಟಿ ಆಗುತ್ತೆ ಯಾರಿಗ್ ಗೊತ್ತು? ಏನ್ ಅನ್ಕೊಂತೀವಿ? ಪಾರ್ಥಿವ ದೇಹ, ಪಾಂಚಭೌತಿಕ ದೇಹ, ಇದಲ್ಲಿ ವಾಯು ಜಲ ಇದೆಲ್ಲ ನಮ್ಗೆ ಅನುಭವಕ್ಕೆ ಬರುತ್ತೆ. ಯಾಕೆ ನಮ್ ದೇಹದ ಒಳಗಡೆ ನೀರಿನ ಅಂಶ ಇರುತ್ತೆ, ಇದು ಪೃಥ್ವಿಯ ಅಂಶ, ತೇಜಸ್ಸಿನ ಅಂಶ ಇರುತ್ತೆ. ಯಾಕೆ ಜೀರ್ಣ ಆಗ್ತಾ ಇದೆ ತಿಂದಿದ್ದ ಪದಾರ್ಥಗಳು. ಇನ್ನು ಗಾಳಿ ಸಂಚಾರ ಇದೆ, ವಾಯು ಇದೆ. ಆಕಾಶ ಇಲ್ಲದೆ ಇದ್ರೆ ಗಾಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಮ್ಮ ದೇಹದ ಒಳಗಡೆ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಭೂತಗಳು ಇದ್ದೇ ಇದೆ ಅಂತ ನಮ್ಮ ಅನುಭವಕ್ಕೆ ಬರುತ್ತೆ. ಇದರಿಂದ ಈ ಅನುಭವದಿಂದ ನಾವು ತಿಳ್ಕೊಬಹುದು 5 ಭೂತಗಳ ಸಂಬಂಧ ಈ ನಮ್ಮ ದೇಹಕ್ಕೆ ಇರ್ಲೇಬೇಕು ಅಂತ. ಆದ್ರೆ ಈ ಮಹತ್ತತ್ವದಲ್ಲಿ ಅಹಂಕಾರ ತತ್ವದ ಈ ವೈಕಾರಿಕ ಅಹಂಕಾರ, ತಾಮಸ ಅಹಂಕಾರ, ತೈಜಸ ಅಹಂಕಾರ ಇವುಗಳಿಂದ ಇವೆಲ್ಲ ಆಗುತ್ತೆ ಅನ್ನೋದೆಲ್ಲ ನಮ್ಗೆ ಕಲ್ಪನೆಗೂ ಬರಲ್ಲ, ಕಷ್ಟ. ಅದು ಶಾಸ್ತ್ರದಲ್ಲಿ ಹೇಳಿದರೆ ಅದನ್ನ ನಾವು ತಿಳ್ಕೊಂಡು ಹೋಗ್ತೀವಿ. ಅಂದ್ರೆ ಸೂಕ್ಷ್ಮಾಂಶ, ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಈ ಕ್ರಮದಲ್ಲಿ ಜಗತ್ತಿನ ಸೃಷ್ಟಿ ಏನಾಯ್ತು, ಬ್ರಹ್ಮದೇವರ ದೇಹದಲ್ಲಿ ಪ್ರತಿಯೊಂದು ಏನಾಯ್ತು, ಇದೆಲ್ಲ ಮನುಷ್ಯರಿಗೂ ಆಗತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ ಈ ತರ ಮಾಡ್ತಾ ಇರೋದು ಅವರೆಲ್ಲ ಬ್ರಹ್ಮದೇವರು. ಹಾಗಾಗಿ ಈ ಜೀವರಿಗೆ ಇಂಥದ್ದೆಲ್ಲ ಇದ್ರೂ ಅದು ಕಣ್ಣಕ್ ಕಾಣಿಸ್ದೇ ಇರೋದ್ರಿಂದ ಅನುಭವದ ಹತ್ರಕ್ಕೆ ಬರಲ್ಲ ಅಷ್ಟೇ. ಅದ ವಾಸ್ತವಿಕವಾಗಿ ಇಂತಿಂಥ ತತ್ವಗಳು ಮೂಲ ಸೂಕ್ಷ್ಮ ರೂಪದಲ್ಲಿ ಇರೋದ್ರಿಂದ ನಮ್ಗೆ ಇದೆಲ್ಲ ಸಿಗ್ತಾ ಹೋಗ್ತಾ ಇದೆ. ಇನ್ನಿಷ್ಟಾದ್ಮೇಲೆ ಇಲ್ಲಿವರೆಗೆ ಏನ್ ಹೇಳಿದ್ರು? ಬ್ರಹ್ಮದೇವರ ಶರೀರದ ಬಗ್ಗೆ ಪೂರ್ತಿ ನಿರೂಪಣೆ ಮಾಡಾಯ್ತು. ಬ್ರಹ್ಮದೇವರ ಶರೀರದಲ್ಲಿ ಯಾವುದರಿಂದ ಏನೇನ್ ಬಂತು, ಸಮಗ್ರ ಬ್ರಹ್ಮದೇವರ ಶರೀರದ ಬಗ್ಗೆ ಹೇಳಾಯ್ತು. ಇಷ್ಟ ಹೇಳಿದ್ಮೇಲೆ ಈಗ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಇಲ್ಲಿ ಮೊದಲಿಗೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಭಗವಂತನ ಪ್ರತಿಮೆ ಅದು ಬ್ರಹ್ಮದೇವರ ದೇಹ ಅಂತ ಹೇಳ್ತಾರೆ. ತುಂಬಾ ಗಂಭೀರ ವಿಷಯ ಇದು. ಯಾಕೆಂದ್ರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಒಬ್ಬೊಬ್ರು ನಂತರ ಬರೀತಾರೆ. ಇವ್ರು ಬರೀತಾರೆ ಸ್ಪಷ್ಟ, ಪರಮಾತ್ಮನ ಪ್ರತಿಮೆ ಬ್ರಹ್ಮದೇವರ ದೇಹ ಅದು ಪೂರ್ತಿ ಸೃಷ್ಟಿಗೆ ಬಂತು ಅಂತ. ನಾವ್ ಹೇಗೆ ಮನೆಯಲ್ಲಿ ಪೂಜೆ ಮಾಡುವಂತಹ ಪ್ರತಿಮೆಗಳಿರತ್ತಲ್ಲ, ಆ ಪ್ರತಿಮೆ ಹೇಗೆ ದೇವರ ಸನ್ನಿಧಾನವನ್ನು ಹೊಂದಿರುತ್ತೆ, ಹಾಗೆ ಬ್ರಹ್ಮದೇವರ ಶರೀರ ಏನಿದೆ ಅದು ಭಗವಂತನ ಪ್ರತಿಮೆ ಆಯ್ತು ಅಂದ್ರೆ ಭಗವಂತನ ಸನ್ನಿಧಾನ ಅಲ್ಲಿದೆ. ಆ ತರದ ಪ್ರತಿಮೆ ಅಷ್ಟೇ. ಈ ರೀತಿ ತಿಳಿಬೇಕು. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟೋ ಜನ ವ್ಯಾಖ್ಯಾನಕಾರ ಏನ್ ಮಾಡಿದ್ರು ಮುಂದಕ್ಕೆ ಬರುತ್ತೆ, ಈ ಬ್ರಹ್ಮಾಂಡ ಏನು ಸೃಷ್ಟಿ ಬಂತು, ಈ ಬ್ರಹ್ಮಾಂಡ ಇದು ದೇವರ ಶರೀರ ಅಂತ ಹೇಳ್ತಾರೆ. ದೇವರ ಸ್ಥೂಲ ಶರೀರನೇ, ದೇವರಿಗೆ ಶರೀರ ಬಂದಿರೋದಂತೆ ಬ್ರಹ್ಮಾಂಡ ಅಂತ. ಮತ್ತೆ ಅವನಿಗೆ ಬ್ರಹ್ಮಾಂಡ ಬಂತು ಅಂದ್ರೆ ಅವ್ನಿಗೆ ಹಸಿವು, ಬಾಯಾರಿಕೆ ಇದೆಲ್ಲ ಆಗತ್ತಲ್ಲ. ಮತ್ತೆ ಈ ತರ ಶರೀರ ಈಗ ತಾನೇ ನಾವು ನೋಡಿದ್ವಿ ಭಾಗವತ ಶ್ಲೋಕಗಳಲ್ಲಿ, ಈ ಹೊಟ್ಟೆ ಸೃಷ್ಟಿ ಯಾಕಾಯ್ತು, ಮೂಗಿನ ಸೃಷ್ಟಿ ಯಾಕಾಯ್ತು, ಒಂದೊಂದು ಇಂದ್ರಿಯಗಳ ಸೃಷ್ಟಿ ಹೇಳ್ಬೇಕಾದ್ರೆ ಹಸಿವು, ಬಾಯಾರಿಕೆ ಇವೆಲ್ಲ ಇರುತ್ತೆ. ಹಾಗಾಗಿ ಈ ಕುಕ್ಷಿ ಇತ್ಯಾದಿಗಳ ಸೃಷ್ಟಿ ಆಗ್ಬೇಕು, ರಕ್ತ ಎಲ್ಲ ಇದೆ ಅಂತ ಹೇಳ್ತಾ ಬಂದು. ಹಾಗಾದ್ರೆ ಪರಮಾತ್ಮನ ಶರೀರ ಇಡೀ ಬ್ರಹ್ಮಾಂಡ ಆದ್ರೆ
ಬ್ರಹ್ಮನ ಶರೀರದಲ್ಲಿ ಇದೆಲ್ಲ ಬಂತು ಅಂತ ಆದ್ರೆ ಪರಮಾತ್ಮನಿಗೆ ಹಸಿವು ಬಾಯಾರಿಕೆ ಇದೆಲ್ಲ ಇರ್ಬೇಕಲ್ಲ. ಹಾಗಾದ್ರೆ ಅದನ್ನೆಲ್ಲ ಒಪ್ತೀರಾ? ಅಷ್ಟೇ ಅಲ್ಲ, ಇಲ್ಲೆಲ್ಲ ತೇಜಸಾಹಂಕಾರ ತಾಮಸಾಹಂಕಾರ ಅಂತ ಶಬ್ದಗಳನ್ನು ಬಳಸಿದ್ರು, ಪ್ರಕೃತಿತ್ವ ಬಳಸಿದ್ರು, ಸತ್ವಾದಿ ಗುಣದ ಬಗ್ಗೆ ಮಾತಾಡಿದ್ರು. ಇದೆಲ್ಲ ಇದ್ರೆ ಅವ್ರಿಗೆ ಕಿವಿ, ಕಣ್ಣು, ಮೂಗು ಇತ್ಯಾದಿಗಳೆಲ್ಲ ಭೌತಿಕ ಇಂದ್ರಿಯ, ಪಂಚಭೂತಗಳಿಂದ ನಿರ್ಮಾಣ ಆದ ಇಂದ್ರಿಯಗಳಿದೆಯಾ? ಹಾಗಾದ್ರೆ ಇವೆಲ್ಲ ನಾವು ಒಪ್ಬೇಕಾಗಿ ಬರುತ್ತೆ ದೇವರಿಗೆ. ಯಾಕೆ? ಬ್ರಹ್ಮಾಂಡ ಸಮಗ್ರ ಬ್ರಹ್ಮದೇವರ ಶರೀರ ಅಂತ ಏನ್ ಹೇಳ್ತಾ ಇದೀರಿ, ಇದು ವಾಸ್ತವಿಕವಾಗಿ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಶರೀರ ಅಲ್ಲ, ಇದು ದೇವರ ಶರೀರನೇ ಅಂತ ಕೆಲವರು ಅರ್ಥ ಮಾಡ್ಬಿಟ್ಟಿದ್ದಾರೆ. ನಮ್ಮವ್ರು ಹಾಗೆ ಅರ್ಥ ಮಾಡಿಲ್ಲ, ಕೆಲವರು ಅರ್ಥ ಮಾಡಿದಾರೆ ಹಾಗೆ. ಹಾಗಾದ್ರೆ ಈ ಭೌತಿಕ ಶರೀರವನ್ನು ಹೇಗ್ ಕೂಡ್ಸೋದು? ತಪ್ಪಾಗ್ಬಿಡತ್ತಲ್ಲ. ಒಂದು ಅಭೌತಿಕ ಶರೀರ, ಅಲೌಕಿಕ, ಒಂದು ನಮ್ ತರ ಪಂಚಭೂತ ನಿರ್ಮಿತ ಶರೀರ ಅಲ್ಲ ಒಂದು. ಮತ್ ಹೇಗ್ ಹೇಳೋದು? ಅಷ್ಟೇ ಅಲ್ಲ, ಬ್ರಹ್ಮದೇವರು ತಗೊಂಡ್ಬಿಡೋಣ ಹಾಗಾದ್ರೆ. ಅಂದ್ರೆ ಬ್ರಹ್ಮದೇವರಿಗೂ ಕೂಡ ಹೀಗೆ ಒಪ್ಲಿಕ್ ಬರಲ್ವಂತೆ. ಅದೇನಂದ್ರೆ ಸಮಷ್ಟಿ ಜೀವ ಅಂತ ಕರೀತಾರೆ ಬ್ರಹ್ಮದೇವರನ್ನ. ಬ್ರಹ್ಮದೇವರಿಗೂ ಕೂಡ ಇಂಥ ಇಂದ್ರಿಯಗಳನ್ನ, ಲೌಕಿಕ ಇಂದ್ರಿಯಗಳನ್ನ ಒಪ್ಪಿಲ್ಲ. ಮತ್ ಹೇಗ್ ಹೇಳ್ತೀರಿ ಇವೆಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ, ಬ್ರಹ್ಮಾಂಡ ಅದು ಶ್ರೀಹರಿ ಭಗವಂತನ ಶರೀರನೇ ಅವ್ರು ಹೇಳೋದು. ಆದರೆ ಹಸಿವು ಬಾಯಾರಿಕೆ ಇದೆಲ್ಲ ಯಾರಿಗಾಗೋದು ಅಂದ್ರೆ ಇದು ಜೀವನ ಧರ್ಮ, ಈ ಜೀವನಗಾಗೋದು. ಅದು ಈ ಚತುರ್ಮುಖ ಬ್ರಹ್ಮದೇವರಿಗೆ ಆಗುತ್ತಂತೆ. ಚತುರ್ಮುಖ ಬ್ರಹ್ಮದೇವರಿಗೆ ಹೇಗಾಗುತ್ತೆ ಅಂದ್ರೆ ಈ ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆ ಅವರು. ಬ್ರಹ್ಮಾಂಡ ದೇವರ ಶರೀರ, ಆ ಶರೀರಕ್ಕೆ ಅಭಿಮಾನಿ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರಿಗೆ ಇದೆಲ್ಲ ಆಗುತ್ತೆ. ವಸ್ತುತಃ ಯಾವುದೇ ಒಂದು ಈ ಶರೀರದ ಅಂದ್ರೆ ಲೌಕಿಕ, ನಮ್ಗೆ ಮನುಷ್ಯರಿಗೆ ಇರುವಂತಹ ಶರೀರದ ಭಾಗಗಳೇನಿದೆಯಲ್ಲ, ಈ ತರದ ಭಾಗ ಅದು ಪರಮಾತ್ಮನಿಗೂ ಇಲ್ಲ, ಚತುರ್ಮುಖ ಬ್ರಹ್ಮದೇವರಿಗೂ ಇಲ್ಲ. ಆದ್ರೂ ಇದನ್ನೆಲ್ಲ ಯಾಕೆ ಹೇಳಿರೋದು ಅಂತಂದ್ರೆ ಈ ಬೇರೆ ಜೀವರಿಗೆ ಇವೆಲ್ಲ ಇರುತ್ತೆ, ಅದನ್ನ ತಿಳಿಸ್ಲಿಕ್ಕೋಸ್ಕರ ಹೀಗೆ ಹೇಳಿತ್ತು ಅಂತ ಹೀಗೆಲ್ಲ ಅರ್ಥವನ್ನ ಬರೀತಾರೆ. ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಬೇಕು? ಇವಾಗ ಯಾರು ಹೇಳಿದ್ದು ಈ ಬ್ರಹ್ಮಾಂಡ ದೇವರ ಶರೀರ ಅಂತ? ಇದು ದೇವರ ಶರೀರ ಅಲ್ಲ, ದೇವರಿಗೆ ಇದು ಪ್ರತಿಮೆ. ಬ್ರಹ್ಮದೇವರ ಶರೀರನೇ ಇದು, ಆದ್ರೆ ದೇವರಿಗೆ ಪ್ರತಿಮೆಯಂತೆ ಇದೆ ಬ್ರಹ್ಮಾಂಡ ಅಂತ ಅನ್ನೋ ಈ ವ್ಯಾಖ್ಯಾನ ತುಂಬಾ ಚೆನ್ನಾಗಿದೆ. ಈ ವ್ಯಾಖ್ಯಾನವನ್ನು ಬಿಟ್ಟು ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಮಾಡಿದ್ರು. ಆದ್ರಿಂದ ಅದ್ಯಾವುದು ಸರಿ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ವಿವರಣೆ ಕೊಡ್ತಾರೆ. ಪರಮಾತ್ಮನ ಶರೀರ ಅಂದ್ರೆ ಏನಂತ ಅನ್ಕೊಂಡಿದ್ದಾರೆ, ದೇವರ ಶರೀರ ಅಂದ್ರೆ ಇದು ಅಂತ ಅವ್ರು ತಿಳಿಸ್ತಾರೆ ಆಚಾರ್ಯರು. ಈ ಭಾಗವತ ಪದ್ಯಕ್ಕೆ ಅವ್ರ ಅರ್ಥ ಬರೀದೇ ಇದ್ರೆ ಈ ಬೇರೆ ಬೇರೆ ಅರ್ಥನೆಲ್ಲ ನಾವು ತಿಳ್ಕೊಬೇಕಾಗಿ ಬರ್ತಾ ಇತ್ತು. ಅದ್ ಅವ್ರು ಬರ್ದಿರೋದ್ರಿಂದ ನಮ್ಗೆ ಅರ್ಥ ಗೊತ್ತಾಗತ್ತೆ ಅದೇನು ಅಂತ. ಈಗ ಮುಂದಕ್ಕೆ ನೋಡೋಣ. ಮೊದಲಿಗೆ 33ನೆಯ ಶ್ಲೋಕ. ಏತತ್ ಭಗವತೋ ರೂಪಂ ಸ್ಥೂಲಂ ತೇ ವ್ಯಾಹೃತಂ ಮಯಾ ಮಹ್ಯಾದಿಭಿಶ್ಚಾವರಣೈಃ ಅಷ್ಟಭಿರ್ಬಹಿರಾವೃತಂ. ಪರೀಕ್ಷಿತರಾಜನಿಗೆ ಶುಕಾಚಾರ್ಯರು ಉಪದೇಶ ಕೊಡ್ತಾ ಇದ್ರು. ಅದರಲ್ಲಿ ಇದೆಲ್ಲ ವಿಷಯ ಬರ್ತಾ ಇದೆ. ನಾರದರಿಗೂ ಬ್ರಹ್ಮದೇವರಿಗಾದ ಸಂವಾದ ಇದೆಲ್ಲ ಆಯ್ತ. ಆಮೇಲೆ ಬ್ರಹ್ಮದೇವರು ಅಲ್ಲಿ ಪರಮಾತ್ಮನ ಬಳಿ ಮಾತಾಡೋದು, ಅವನ ಅನುಗ್ರಹ ಪಡೆಯೋದು, ಇದೆಲ್ಲ ವಿಷಯ ಹಿಂದೆಯಿಂದ ನಡೀತಾ ಬರ್ತಾ ಇದೆ. ಅದಾದ್ಮೇಲೆ ಒಂದಿಷ್ಟು ವಿಷಯ ತಿಳಿಸ್ತೀನಿ ಅಂತ ಭಾಗವತಲ್ಲಿ ಬರೋ 10 ತರಹದ ವಿಷಯ ಏನು ಅಂತ ತಿಳಿಸ್ತಾ ಬಂದ್ರು. ಇಷ್ಟು ಲಿಂಕು ಹಿಂದಿನ ಎಲ್ಲ ಈ ವಿಷಯಗಳಿಗೆ. ಈ ಸಂದರ್ಭದಲ್ಲಿ ಈಗ ಹೇಳಿ ಮುಕ್ತಾಯ ಮಾಡ್ತಾರೆ. ನೋಡು, ನಿನ್ನ ಪ್ರಶ್ನೆ ಏನಿತ್ತು ಅದಕ್ಕೆ ನಾನು ಹೀಗೆ ಉತ್ತರ ಕೊಟ್ಟೆ ಅಂತ ಶುಕಾಚಾರ್ಯ ಉತ್ತರ ಕೊಟ್ಟು ನಿಲ್ಲಿಸ್ತಾ ಇದ್ದಾರೆ. ಏನ್ ಉತ್ತರ ಕೊಟ್ರು? ಮುಂಚೆ ಬಂತು ಈ ಪ್ರತಿಯೊಂದು ಲೋಕಗಳಿದೆಯಲ್ಲ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ ಎಲ್ಲ ಏನೇನ್ ಲೋಕಗಳಿದೆ ಇದೆಲ್ಲ ಭಗವಂತನ ಪ್ರತಿಮೆ ಅಂತ ಉಪಾಸನೆ ಮಾಡ್ಬೇಕಂತೆ. ಅಂದ್ರೆ ಧ್ಯಾನ ಮಾಡೋರೆಲ್ಲ ಇದೆಲ್ಲ ದೇವರ ಲೋಕಗಳು. ಯಾವ ರೀತಿ ಲೋಕ? ದೇವರ ಪ್ರತಿಭೆ, ದೇವರ ಸನ್ನಿಧಾನ ಇದೆಲ್ಲ ಲೋಕಗಳಲ್ಲಿ ಇದೆ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಆ ಪುರುಷನ, ಪರಮ ಪುರುಷನಾದ ನಾರಾಯಣನ ಒಂದೊಂದು ಅಂಗಗಳಿಂದ ಈ ಲೋಕಗಳ ಸೃಷ್ಟಿ ಆಯ್ತು. ಅದರೆಲ್ಲ ಹಿಂದಕ್ಕೆ ವಿಸ್ತಾರವಾಗಿ ಹೇಳಿದ್ರು. ಪಾತಾಳಮೇತಸ್ಸಿ ಪಾದ ಮೂಲಂ ಅಂತೇಳಿ ಇದೇ ಸ್ಕಂಧದಲ್ಲಿ ವಿಸ್ತಾರವಾಗಿ ಭಗವಂತನ ಯಾವ ಯಾವ ಭಾಗದಿಂದ
ಆ ವಿರಾಟ್ ರೂಪಿ ಪರಮಾತ್ಮನ ಭಾಗದಿಂದ ಸೃಷ್ಟಿ ಆಯ್ತು ಅಂತ ಇದೆಲ್ಲ ಬಂತು. ಈಗ ಅದನ್ನೆಲ್ಲ ಆ ಪ್ರಶ್ನೆಯನ್ನು ಕೇಳಿದ್ದ ಪರೀಕ್ಷಿತ್ ರಾಜ ಅದರ ಉಪಸಂಹಾರ ಭಾಗ, ಮುಕ್ತಾಯ ಭಾಗ ಇದು. ಇಲ್ಲಿವರೆಗೆ ಏತದ್ ಭಗವತೋ ರೂಪಂ, ಇಲ್ಲಿವರೆಗೆ ಭಗವಂತನ ರೂಪದ ಬಗ್ಗೆ ನಿನಗೆ ಹೇಳಿದೆ. ಇದು ಎಂಥ ರೂಪ? ಇದು ಸ್ಥೂಲಂ, ಸ್ಥೂಲ ರೂಪದ ಬಗ್ಗೆ ಮಯಾ ತೇ ವ್ಯಾಹೃತಂ, ನಾನ್ ನಿನಗೆ ಹೇಳ್ದೆ ಅಂತ ಇಷ್ಟ ಹೇಳ್ದೆ. ಇಲ್ಲಿ ಗಮನಿಸ್ಬೇಕಾಗಿದ್ದೇನು ನೋಡಿ, ಬೇರೆಯವರು ಅರ್ಥ ಮಾಡಿದ್ರು ವ್ಯಾಖ್ಯಾನಕಾರ್ಯ ಅಂತ, ಇದು ಭಗವಂತನ ರೂಪ ಅಂದ್ರೆ ಬ್ರಹ್ಮಾಂಡ, ಇದು ಭಗವಂತನ ರೂಪ, ಅವನದೇ ಇದೆಲ್ಲ. ಇಷ್ಟುವರೆಗೆ ಹಿಂದೆ ನಾವೇನ್ ಶ್ಲೋಕಗಳನ್ನು ಕೇಳಿದ್ದೀವಿ ಇದೆಲ್ಲ ದೇವರ ರೂಪನೇ ಅಂತ ಅವ್ರು ಹೇಳಿದ್ರು. ನಾವೇನ್ ಮಾಡಿದ್ವಿ, ಇಲ್ಲ ಇದೆಲ್ಲ ದೇವರ ಪ್ರತಿಮೆ ಹೊರತು ಇದೆಲ್ಲ ಭಗವಂತನ ರೂಪ ಅಂದ್ರೆ ಅವನ ಶರೀರನೇ ಅಲ್ಲ. ಈಗ ದೇವರ ಶರೀರ ನಮ್ಮನೇಲಿರೋ ಪ್ರತಿಮೆ ಅಂತಂದ್ರೆ ಅದು ಶರೀರನ, ದೇವರ ಶರೀರನ ಅಲ್ಲ. ಈಗ ನಮ್ಮ ಮನೇಲಿ ನರಸಿಂಹನ ಮೂರ್ತಿ ಇದೆ, ಶ್ರೀನಿವಾಸನ ಮೂರ್ತಿ ಇದೆ, ಬೇಕಾದಷ್ಟು ಮೂರ್ತಿ ಇರುತ್ತೆ ಒಬ್ಬೊಬ್ರು ಮನೆಯಲ್ಲಿ ಹೋಗ್ಬಿಟ್ಟು. ಅಲ್ಲೆಲ್ಲ ಆ ಪ್ರತಿಮೆಯ ದೇಹ ಏನಿದೆಯಲ್ಲ ಅದು ಭಗವಂತನ ಶರೀರನ. ಭಗವಂತನ ಶರೀರ ಅಂದ್ರೆ ಹೇಗೆ ಸಾಧ್ಯ? ಅವನು ಚಿದಾನಂದಮಯ ಶರೀರ, ಇದು ಜಡವಾದ ಶರೀರ ಅನ್ಬಿಟ್ರೆ ನಾವು ತಪ್ಪಾಗ್ಬಿಡುತ್ತಲ್ಲ. ಯಾಕೆ? ಇದು ಬಂಗಾರದ್ದೋ ಬೆಳ್ಳಿದೋ ಲೋಹಗಳಿಂದ ನಿರ್ಮಾಣ ಮಾಡಿದ ಒಂದು ಪ್ರತಿಮೆ ಅಷ್ಟೇ. ಈ ಪ್ರತಿಮೆ ದೇವರ ಶರೀರ ಅಂದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆ? ದೇವರ ಶರೀರ ಜ್ಞಾನಾನಂದಮಯ, ಅದನ್ನ ತಗೊಂಡೋಗಿ ಜಡವಾದ ಪದಾರ್ಥ ಅದು ಅವನ್ ದೇವರ ಶರೀರ ಅಂದ್ರೆ ತಪ್ಪಾಗತ್ತೆ. ಅದು ಅಸದುಪಾಸನೆ, ಸರಿಯಾದ ಉಪಾಸನೆ ಅಲ್ಲ. ಮತ್ತೇನದು? ಅದು ದೇವರ ಪ್ರತಿಮೆ ಅಂತ ಹೇಳ್ತೀವಿ. ಪ್ರತಿಮೆ ಅಂದ್ರೆ ಆ ಜಡ ಪದಾರ್ಥದಲ್ಲಿ ಆಕೃತಿಯಲ್ಲಿ ಏನ್ ಕಾಣ್ತಾ ಇದೆ ಅದ್ರ ಒಳಗಡೆ ದೇವರು ಇರ್ತಾನೆ ಅಷ್ಟೇ ಹೊರತು ದೇವರ ಶರೀರ ಇದಲ್ಲ, ಅಭೇದ ಅಲ್ಲ. ದೇವರ ಶರೀರನೇ ಇದು ಅಲ್ಲ, ದೇವರ ಶರೀರದಂತೆ ಅಷ್ಟೇ, ಶರೀರ ಅಲ್ಲ. ಆ ಶರೀರದ ಒಳಗಡೆ ಹೇಗೆ ದೇವರು ಇರ್ತಾನೋ ಹಾಗೆ. ವಸ್ತುತಃ ದೇವರ ಶರೀರದ ಒಳಗಡೆ ದೇವರು ಅಂತಲ್ಲ, ದೇವರ ಶರೀರ ಅದು ದೇವರೇ ಅಷ್ಟೇ, ಅಭೇದ, ಎಲ್ಲ ಒಂದೇ ಅಂತ ಹೇಳ್ತೇವೆ. ಅಂತೂ ಇಲ್ಲಿ ಪ್ರಕೃತದಲ್ಲಿ ಏತತ್ ಭಗವತೋ ರೂಪಂ ಸ್ಥೂಲಂ ಸ್ಪಷ್ಟವಾಗಿ ಹೇಳ್ತಾ ಉಪದೇಶ ಏನ್ ಮಾಡಿದ್ದಾರೆ, ಇಲ್ಲಿವರೆಗೆ ಹೇಳಿದ್ದೆಲ್ಲ ಯಾರ ರೂಪ? ಇದು ಭಗವಂತನ ರೂಪ, ಅದು ಸ್ಥೂಲ ರೂಪ. ಮತ್ ಇದುವರೆಗೂ ಚತುರ್ಮುಖ ಬ್ರಹ್ಮದೇವ ರೂಪ ಅಂತ ವ್ಯಾಖ್ಯಾನ ಮಾಡ್ತಾ ಬಂದ್ರು ನಮ್ಮ ಎಲ್ಲ ವ್ಯಾಖ್ಯಾನಕಾರರು. ಬೇರೆಯವರನ್ನ ಖಂಡನೆ ಮಾಡ್ಬಿಟ್ರು, ಅವ್ರು ಸರಿ ಇಲ್ಲ ಹೇಳಿದ್ದು, ದೇವ್ರ ಬಗ್ಗೆ ರೂಪ ಹೇಳ್ತಾ ಇಲ್ಲ ಇಲ್ಲಿ ಅಂತೆಲ್ಲ. ವಸ್ತುತಃ ಇನ್ ನೋಡಿದಾಗ ಇದು ದೇವರ ರೂಪ ಅಂತಾನೆ ಸ್ಪಷ್ಟ ಹೇಳಿದಾರಲ್ಲ. ಏತದ್ ಭಗವತಃ ಸ್ಥೂಲಂ ರೂಪಂ, ಇದು ಭಗವಂತನ ಸ್ಥೂಲ ರೂಪ ಅಂತ ಹೇಳಿದಾರಲ್ವಾ. ಅಂದ್ರೆ ನೋಡಿ, ಏತತ್ ಅಂದ್ರೆ ನಿಜ ಬ್ರಹ್ಮದೇವರ ಶರೀರನೇ ತಗೊಳ್ತೀವಿ. ಇದು ದೇವರ ರೂಪ ಅಂದೇನರ್ಥ? ದೇವರಿಗೆ ಇದು ಪ್ರತಿಮೆ ಅಂತ ಅರ್ಥ. ಅಲ್ಲಿ ರೂಪ ಅಂದ್ರೆ ದೇವರ ಶರೀರನೇ ಅಂತ ನೀವ್ ಅರ್ಥ ಮಾಡ್ಕೊಳ್ಬೇಡಿ. ಯಾಕೆ ಹೀಗ್ ಮಾಡ್ಕೊಳ್ಬಾರ್ದು ಅಂದ್ರೆ ಅದಕ್ಕೆ ಹೇಳ್ತಾರೆ, ಅಧ್ಯಾತ್ಮ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಸುಮ್ಮನೆ ಭಾಗವತದ ಪದ್ಯಕ್ಕೆ ಒಂದು ಅರ್ಥ ಹೇಳ್ಬಿಡೋದ ಹೇಗೋ? ಹಾಗೆಲ್ಲ ಹೇಳಿಕ್ ಬರಲ್ಲ. ಸಂಸ್ಕೃತ ಗೊತ್ತಿದ್ ಕೂಡಲೇ ಭಾಗವತ ಪದ್ಯಕ್ಕೆ ಅರ್ಥ ಹೇಳೋದ್ ಕಷ್ಟ. ಯಾಕೆ? ಬೇರೆ ಬೇರೆ ಗ್ರಂಥಗಳನ್ನ ನೋಡ್ಬೇಕಾಗ್ ಬರುತ್ತೆ. ಇಲ್ಲೇನ್ ಬಂದ್ರು, ಸ್ಥೂಲಂ ಭಗವತೋ ರೂಪಂ ಬ್ರಹ್ಮದೇಹ ಉದಾಹೃತಃ ತತ್ ತಂತ್ರತ್ವಾಚ್ಚ ಸೂಕ್ಷ್ಮಂಚ ಶಂಖ ಚಕ್ರ ಗದಾಧರಂ ಅಂತ ಹೇಳ್ತಾರೆ. ಭಗವಂತನ ರೂಪ ಅಂದ್ರೆ ಬ್ರಹ್ಮದೇವರ ದೇಹ, ಈ ಬ್ರಹ್ಮಾಂಡ, ಇದನ್ನ ಪರಮಾತ್ಮನ ಶರೀರ ಅಂತ ಹೇಳೋದ ಎಷ್ಟು ತಪ್ಪಿದು? ಇದು ಬ್ರಹ್ಮದೇವರ ದೇಹ, ಇದು ಆದ್ರೆ ದೇವರ ರೂಪ. ಇದು ಹೆಂಗ್ ಕೂಡ್ಸೋದು? ದೇಹ ಬ್ರಹ್ಮದೇವರದಂತೆ, ಆದ್ರೆ ಭಗವಂತನ ರೂಪ ಆಗ್ತದೆ. ಹಾಗಾದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಇದು ಬ್ರಹ್ಮದೇವರು ಅಂದ್ರೆ ಪರಬ್ರಹ್ಮ ಮತ್ತೆ ಚತುರ್ಮುಖ ಬ್ರಹ್ಮದೇವರು ಇಬ್ರು ಕೂಡ ಒಂದೇ ಅಂತ ಹಾಕ್ಬೇಕಾಗಿತ್ತು. ಆದ್ರೆ ದೇವರಿಗಾಗ್ಲಿ ಬ್ರಹ್ಮದೇವರಿಗಾಗ್ಲಿ ಅಭೇದ ಇಲ್ಲ, ಇಬ್ರು ಬೇರೆ ಬೇರೆ. ಮತ್ತೆ ಇದನ್ನ ಹೇಗ್ ಹೇಳೋದು ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ತತ್ ತಂತ್ರತ್ವಾಚ್ಚ. ಅದು ಬ್ರಹ್ಮದೇವರ ಶರೀರ ದೇವರ ರೂಪ ಅಂತ ಯಾಕೆ ಹೇಳಿದ್ದು ಅಂದ್ರೆ ಬ್ರಹ್ಮದೇವರ ಶರೀರ ದೇವರ ಅಧೀನನೇ, ಎಲ್ಲ ಅವಂದೇ ಅಧೀನ. ಅವಂದೇ ಅಧೀನ ಅಂದ್ಮೇಲೆ ಅವನ ಶರೀರ ಅಂತ ಅಷ್ಟೇ ಹೇಳ್ಬಿಡೋದು. ಹೇಗೆ ದೇವರ ಶರೀರ ದೇವರ ಕೈಲಿರತ್ತೆ, ಅವ್ನ್ ಏನ್ ಬೇಕಾದ್ರೆ ಬಳಸ್ಕೋಬಹುದು ಅದನ್ನ. ಹಾಗೆ ಸಮಗ್ರ ಬ್ರಹ್ಮಾಂಡ ಆಗ್ಲಿ, ನಮ್ಮ ಶರೀರ ಆಗ್ಲಿ, ಮನುಷ್ಯರ ಶರೀರ ಆಗ್ಲಿ, ಪ್ರಾಣಿಗಳ ಶರೀರ ಆಗ್ಲಿ, ಎಲ್ಲ ದೇವರ ಅಧೀನ. ಆಮೇಲೆ ದೇವರ ಶರೀರ ಅಷ್ಟೇ. ಅಂದ್ರೆ ಶರೀರದಂತೆ ಅಸ್ವತಂತ್ರ ನಾವು. ಆದ್ರೆ ಭಗವಂತ ಶರೀರ ಏನಿದೆಯಲ್ಲ ಅದೆಲ್ಲ ಸ್ವಾತಂತ್ರ್ಯ ಇರುತ್ತೆ ಅವ್ನಿಗೆ. ಯಾರ್ದೇ ಶರೀರ ಆಗ್ಲಿ ಅವನ ಹತೋಟಿಲಿ ಇರುತ್ತೆ. ಹಾಗಾಗಿ ಅದು ಅವನದೇ ಶರೀರ ಅನ್ನೋ ತರ ವರ್ಣಿಸೋದಷ್ಟೇ ಹೊರತು ವಾಸ್ತವಿಕವಾಗಿ ದೇವರ ಶರೀರ ಅಲ್ಲ. ಹಾಗಾದ್ರೆ ದೇವರ ಶರೀರ ಎಂಥದ್ದು? ಸೂಕ್ಷ್ಮಂಚ ಶಂಖ ಚಕ್ರ ಗದಾಧರ. ಶಂಖ ಚಕ್ರ ಗದೆ ಇವುಗಳನ್ನ ಧರಿಸಿರಬೇಕು. ಮತ್ತೆ ಸೂಕ್ಷ್ಮ, ಅದು ಪ್ರಕಟವಾಗಿ ಕಾಣಲ್ಲ. ಇದು ಭಗವಂತನ ರೂಪ. ಹಾಗಾಗಿ ಬ್ರಹ್ಮಾಂಡದಂತ ಸ್ಥೂಲ ರೂಪ ತಗೊಂಡು ಇದು ಪರಮಾತ್ಮನ ಶರೀರ ಅಂದ್ರೆ ತಪ್ಪಾಗತ್ತೆ. ಅದು ಪರಮಾತ್ಮನ ಪ್ರತಿಮೆ ಅಂತ ಅರ್ಥ
ಇದನ್ನ ಅಧ್ಯಾತ್ಮ ಗ್ರಂಥದಲ್ಲೇ ತಿಳಿಸಿದರೆ ಅದರ ಪ್ರಕಾರ ವ್ಯಾಖ್ಯಾನ ಮಾಡಿದೆ. ಅದನ್ನ ಮಹ್ಯಾದಿಭಿಶ್ಚಾವರಣೇರ್ ಅಷ್ಟಭಿರ್ ಬಹಿರಾವೃತಂ ಅಂತ ಮುಂದಕ್ಕೆ ಅದನ್ನ ವಿವರಣೆ ಮಾಡ್ತಾರೆ. ಈ ವಿಷಯದ ಬಗ್ಗೆ ಮತ್ತೆ ನಾಳೆ ದಿವಸ ನಾವು ಮುಂದುವರಿಸೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ.